ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಬಹಳ ಟೇಸ್ಟಿಯಾದ ಅವಲಕ್ಕಿ ಲಡ್ಡು ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದು ಬಹಳನೇ ಈಸಿ, ಹಾಗೆಯೇ ಇದನ್ನು ತುಂಬ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳಬಹುದು. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ನಾನಿಲ್ಲಿ 1 ಬೌಲ್ನಷ್ಟು ಶೇಂಗಾ ತಗೊಳ್ತಾ ಇದ್ದೀನಿ. ಇದೇ ಬೌಲ್ನಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ತಗೋಬೇಕು. ಅದೇ ಬೌಲ್ನಲ್ಲಿ ಹುರಿಗಡಲೆ ತಗೊಂಡಿದ್ದೀನಿ. ಇನ್ನು ಇದರ 4 ಪಟ್ಟಾಗುವಷ್ಟು ಅವಲಕ್ಕಿ ತಗೋಬೇಕು. ನಾನಿಲ್ಲಿ ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದೆಲ್ಲವನ್ನು ನಾವೀಗ ಫ್ರೈ ಮಾಡ್ಕೋಬೇಕು. ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಮೊದಲು ನಾನು ಶೇಂಗಾನ ಫ್ರೈ ಮಾಡ್ಕೊಳ್ತೀನಿ. ಶೇಂಗಾನ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಂಡು ಆಮೇಲೆ ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗಿಬೇಕು. ಇದಾದಮೇಲೆ ನಾನಿಲ್ಲಿ ಹುರಿಗಡ್ಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇದು ಒಂದು 2-3 ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ನಾವು ಅವಲಕ್ಕಿನ ಸೇರಿಸ್ಕೋಬೇಕು. ಅವಲಕ್ಕಿ ಮತ್ತು ಈ ಹುರಿಗಡ್ಲೆ ಒಟ್ಟಿಗೆ ಒಂದು 5 ನಿಮಿಷ ಫ್ರೈ ಆಗಬೇಕು. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದಮೇಲೆ ನಾವು ಸಿಪ್ಪೆ ತೆಗೆದಿರುವಂತಹ ಶೇಂಗಾನ ಕೂಡ ಸೇರಿಸ್ಕೊಂಡು ಇದು 3 ಒಟ್ಟಿಗೆ ಒಂದು 2-3 ನಿಮಿಷ ಫ್ರೈ ಆಗೋದಕ್ಕೆ ಬಿಡಬೇಕು. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇದು ತುಂಬ ನುಣ್ಣಗೂ ಆಗಬಾರ್ದು, ಹಾಗೆಯೇ ತುಂಬ ತರಿತರಿಯಾಗಿ ಇರಬಾರ್ದು. ನಾವು ರವೆ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಲಿ ಇದನ್ನು ಪೌಡರ್ ಮಾಡ್ಕೋಬೇಕು. ಈಗ ನಾವು ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೋಬೇಕು. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾನು ಅವಲಕ್ಕಿ ತೊಗೊಂಡಿದ್ನಲ್ಲ, ಅದೇ ಬೌಲಲ್ಲಿ 3/4 ಬೌಲ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಬೌಲಲ್ಲಿ 3/4 ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದೆರಡು ಕರಗಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗಿದು ಕುದೀತಾ ಇದೆ. ಇಷ್ಟ ಆದರೆ ಸಾಕು, ಪಾಕ ಎಲ್ಲ ಆಗೋದು ಬೇಡ. ಇದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತೆಗೆದಿಟ್ಕೊಳ್ತೀನಿ ನಾನು. ಮತ್ತೆ ಅದೇ ಪ್ಯಾನನ್ನು ನಾನು ಸ್ಟವ್ ಮೇಲಿಟ್ಟು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದರ ಜೊತೆಗೆ ಇನ್ನು ಬೇರೆ ಫ್ರೂಟ್ಸ್ಗಳನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು. ಇದೆರಡನ್ನು ಫ್ರೈ ಮಾಡಿ ನಾನು ಬೇರೆ ಬೌಲಿಗೆ ತೆಗೆದಿಟ್ಕೊಳ್ತೀನಿ. ಇನ್ನು ಇದಕ್ಕೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು 1 ಬೌಲ್ನಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆದಮೇಲೆ ನಾವು ಬೆಲ್ಲದ ನೀರನ್ನು ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೋಬೇಕು. ನಾನು ತೊಗೊಂಡಿರುವ ಬೆಲ್ಲ ಬಹಳ ಶುದ್ಧವಾಗಿರೋದ್ರಿಂದ ಫಿಲ್ಟರ್ ಮಾಡೋದೇನು ಬೇಡ. ಹಾಗೇನೆ ನಾನು ಇದಕ್ಕೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗಿದು ಕುದಿಯೋದಕ್ಕೆ ಶುರುವಾಗಿದೆ. ಇಷ್ಟಾದಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರುವ ಅವಲಕ್ಕಿ ಮಿಶ್ರಣ ಇದೆಯಲ್ಲ, ಇದನ್ನು ಸೇರಿಸ್ಕೊಂಡು ಹಾಗೆ ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ಟವ್ನ. ಇದೀಗ ಆಗಿದೆ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಡ್ರೈ ಫ್ರೂಟ್ಸನ್ನು ಕೂಡ ನಾನು ಈ ಟೈಮಲ್ಲೇ ಸೇರಿಸ್ಕೊಳ್ತೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದು ಹುರಿದು ಪುಡಿ ಮಾಡಿರೋದ್ರಿಂದ ತುಂಬ ಬೇಯೋದೇನು ಬೇಡ. ಈಗಿದು ಆಗಿದೆ. ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಇದೆಲ್ಲ ತಳ ಬಿಟ್ಕೊಂಡು ಇಷ್ಟಾದಮೇಲೆ ಇದು ಬೆಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಪ್ಲೇಟಿಗೆ ಇದನ್ನೆಲ್ಲ ಹಾಕ್ಕೊಳ್ತೀನಿ ನಾನಿಲ್ಲಿ. ಇದಿಷ್ಟಕ್ಕೂ ಒಟ್ಟಿಗೆ ನಾನು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕು ಅನ್ನುವರು ಇನ್ನೊಂದು 2 ಸ್ಪೂನ್ ತುಪ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇವಾಗ ನಮಗೆ ಬೇಕಾದ ಸೈಜಲ್ಲಿ ಈ ಉಂಡೆಗಳನ್ನು ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ. ಇದು ನಾನು ಮೊದಲೇ ಹೇಳ್ದಾಗೆ ಬಹಳ ಹೆಲ್ದಿ ರೆಸಿಪಿ. ಯಾಕೆಂದರೆ ಇದರಲ್ಲಿ ಬಳಸುವಂತಹ ಶೇಂಗಾ, ಹುರಿಗಡಲೆ, ಅವಲಕ್ಕಿ, ಬೆಲ್ಲ ಇದೆಲ್ಲವೂ ಬಹಳ ಹೆಲ್ದಿ ಇಂಗ್ರೀಡಿಯೆಂಟ್ಸ್. ಹಾಗಾಗಿ ಮಕ್ಕಳಿಗೆ, ದೊಡ್ಡವರಿಗೆ ಯಾವಾಗಲಾದರೂ ಇದನ್ನು ಮಾಡಿಕೊಡ್ಬಹುದು. ಮನೆಗೆ ಯಾರಾದರೂ ಬಂದಾಗ ಅಥವಾ ಹಬ್ಬಗಳಲ್ಲಿ ಅಥವಾ ನಮಗೇನಾದರೂ ಸಿಹಿ ಮಾಡ್ಕೋಬೇಕು ಅಂತ ಅನಿಸಿದಾಗ 15-20 ನಿಮಿಷಗಳಲ್ಲೇ ಈ ಲಡ್ಡುನ ಮಾಡ್ಕೋಬಹುದು. ಇವಾಗ ಅಷ್ಟು ಆಗಿದೆ. ತಕ್ಷಣಕ್ಕೆ ಮಾಡ್ಕೋಬಹುದಾದ ಬಹಳ ಟೇಸ್ಟಿಯಾದ ಅವಲಕ್ಕಿ ಲಡ್ಡು. ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.